ಚಟ. ಈಗ ನಿಮ್ಗೆ ಅನಾವಶ್ಯಕ, ಕರೆಕ್ಟಾ? ಮೊಬೈಲ್ ಕೂಡ ಅನಾವಶ್ಯಕತೆ ಇತ್ತು, ಬಟ್ ಇವಾಗ ಏನಾಗಿದೆ ಅಂದ್ರೆ ಎಲ್ಲದೂ ಕೂಡ ನೋಟ್ಸ್ ಆಗಲಿ, ಕ್ಲಾಸಸ್ ಆಗಲಿ, PDF ಅಲ್ಲಿ ಎಲ್ಲ ನೋಟ್ಸ್ ಕಳಿಸ್ತಾರೆ. ಮೊಬೈಲ್ಸ್ ಬೇಕು. ನಾವು ಎಷ್ಟನ್ನ ಎಲ್ಲಿ ಮಟ್ಟಕ್ಕೆ ಯೂಸ್ ಮಾಡ್ತೀವಿ ಅನ್ನೋದು ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ, ಕರೆಕ್ಟಾ? ವಿಷ ಕೂಡ ಸಿಗುತ್ತೆ, ಆದ್ರೆ ನಾವು ವಿಷನ ತಿಂತೀವಾ? ಯಾಕೆ? ನಾವು ಸಾಯ್ತೀವಿ ಅನ್ನೋ ಭಯ ಇದೆ, ಕರೆಕ್ಟ್ ಅಲ್ವಾ? ಸೇಮ್ ಅದೇ ರೀತಿ ನಾವು ಮೊಬೈಲ್ ಯೂಸ್ ಮಾಡಿದ್ರೆ ಖಂಡಿತ ಇದು ಸ್ಲೋ ಪಾಯ್ಸನ್ ತರ ನಮಗೆ. ಇದರಿಂದ ಎಷ್ಟು ಬೇಕೋ ಅಷ್ಟು ಉಪಯೋಗಿಸ್ಕೊಳ್ಳಿ. ಟೆಕ್ನಾಲಜಿ ಇದೆ, ವೆರಿ ಗುಡ್. ನೀವು ಗೂಗಲ್ ಯೂಸ್ ಮಾಡ್ತೀರಾ, ನಿಮ್ಗೆ ಏನೋ ಡೌಟ್ಸ್ ಬೇಕು, ಇವಾಗ ಕೇಳಿದ್ರು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಯಾರು ಅಂದ್ರೆ ಯಾರಿಗೂ ಗೊತ್ತಿಲ್ಲ. ಅದೇ ಗೂಗಲ್ ಯಾರು ಕೇಳೋದೇ ಬೇಡ, ಗೂಗಲ್ ಅಲ್ಲಿ ನೋಡಿದ್ರೆ ಅದು ಫುಲ್ ಬಯೋಡೇಟಾ ಸಿಗುತ್ತೆ ನಮಗೆ, ಕರೆಕ್ಟಾ? ಆ ತರ ಯುಟಿಲೈಸ್ ಮಾಡ್ಕೊಳ್ಳಿ ಮೊಬೈಲ್ಸ್ ನ. ಖಂಡಿತವಾಗ್ಲೂ ಹೇಳ್ತೀನಿ, ಅನಾವಶ್ಯಕವಾಗಿ ರೀಲ್ಸ್ ನೋಡ್ಕೊಂಡು ರೀಲ್ಸ್ ಮಾಡೋದು ಇದರಿಂದ ನಿಮಗೆ ಆಪತ್ತು. ಯಾವ ರೀತಿ ಅಂತ ಹೇಳ್ತೀನಿ, ಅದಕ್ಕೆ ಎಕ್ಸಾಂಪಲ್ ಕೊಡ್ತೀನಿ. ಕೆಲವೊಂದು ಹೆಣ್ಮಕ್ಳು ಏನ್ ಮಾಡ್ತಾರೆ, ರೀಲ್ಸ್ ನ ಅಪ್ಲೋಡ್ ಮಾಡ್ತಾರೆ. ನಾವು ಡೀಪ್ ಫೇಕ್ ಅಂತ ಒಂದು ಗೊತ್ತಿರುತ್ತೆ ನಿಮ್ಗೆಲ್ಲ, ಕೇಳಿದ್ರೆ ಡೀಪ್ ಫೇಕ್ ಅಂತ ಅಂದ್ರೆ ಒಬ್ಬ ಮನುಷ್ಯ ಅವನೆಲ್ಲ ಫೇಸ್ ಮಾತ್ರ ಹೊರದಾಗಿರುತ್ತೆ, ಬಾಡಿ ಎಲ್ಲ ಬೇರೆದಾಗಿರುತ್ತೆ. ಈ ಹೆಣ್ಮಕ್ಳು ಹೆಂಗಾಗುತ್ತೆ, ಇಷ್ಟೇ ಅಲ್ಲ ಮುಖ ನಾವು ಒಂದು ಫೋಟೋ ಹಾಕಿದ್ರೆ ಅಂತ ನೀವು ಈ ಕಡೆ ಒಂದು ಸೆಲ್ಫಿ ತಗೊಂಡಿರ್ತಾರ, ಈ ಕಡೆ ಒಂದು ಸೆಲ್ಫಿ ತಗೊಂಡಿರ್ತಾರ, 3 ಫೋಟೋ ಸಿಕ್ಕಿದ್ರೆ ಸಾಕು, ಎಲ್ಲ ಆಂಗಲ್ ಫುಲ್ ಕವರ್ ಆಗುತ್ತೆ. ಸೊ ಎನಿ ವಿಡಿಯೋಗೆ ಆ ಮುಖನ ಅಟ್ಯಾಚ್ ಮಾಡ್ತಾರೆ. ಈಗ ಇವನು ಒಂದು ಕೊಲೆ ಮಾಡಿರೋ ತರ ಇವನ್ ಫೋಟೋ ಹಾಕಿರ್ತಾರೆ, ನೀವು ಬಂದು ಅವನ್ನ ಕೇಳ್ತೀರಾ ಮಾಡಿದ್ಯಾ ಅಂತ, ನೋಡ್ತೀರಾ, ಅದನ್ನ ನಂಬ್ತೀರಾ, ಕರೆಕ್ಟಾ? ಅದೇ ರೀತಿ ಹೆಣ್ಮಕ್ಳದ್ದು ವಿಡಿಯೋಸ್ ಬಳಸ್ಕೊತಾ ಇದ್ದಾರೆ. ಸೊ ಅದರಿಂದ ಆ ಮಗು ಗೊತ್ತಾದಾಗ ಏನಾಗುತ್ತೆ, ಅವಳು ಸೂಸೈಡ್ ಮಾಡ್ಕೊಳ್ಳೋದು, ನಾನು ಈ ತರ ತಪ್ಪು ಮಾಡಿಲ್ಲ ಅಂತ ಎಲ್ರಿಗೂ ಜಸ್ಟಿಫೈ ಮಾಡ್ಕೊಳಕ್ ಆಗಲ್ಲ. ಆ ರೀತಿ ಆಗೋದ್ರಿಂದ ಹೆಣ್ಮಕ್ಳು ಅಷ್ಟೇ, ಗಂಡ್ಮಕ್ಳು ಅಷ್ಟೇ ವೆರಿ ಕೇರ್ಫುಲ್ ಇರಿ. ಈಗ ನಾವೇನ್ ಡಾರ್ಕ್ ವೆಬ್ಸೈಟ್ ಅಂತ ಹೇಳ್ತೀವಿ ಅಥವಾ ಎನಿ ವೆಬ್ಸೈಟ್ ಇದಾವೆ, ಅದು ನಿಮ್ಮ ಐಡೆಂಟಿಟಿ ಥೆಫ್ಟ್ ಮಾಡುತ್ತೆ. ನಿಮ್ಮ ಫೋಟೋಸ್, ಇವಾಗ ನಾವು ಯಾವುದೋ ಒಂದು ಮಾಲ್ಗೆ ಹೋಗ್ತೀವಿ, ಫಾರ್ ಎಕ್ಸಾಂಪಲ್ ಮೋರ್ಗೋ, ಡಿಮಾರ್ಟ್, ವಿಶಾಲ್ ಇಲ್ಲಿ ಹೋಗ್ತೀವಿ, ಹೋದಾಗ ಫೋನ್ ನಂಬರ್ ಕೇಳ್ತಾರೆ, ಕರೆಕ್ಟಾ? ಏನ್ ತಿರ್ಬೇಕು ಅವ್ರಿಗೆ ನಮ್ಮ ಫೋನ್ ನಂಬರ್? ನಾರ್ಮಲ್ ಆಗಿ ಬೇಡ ಅಲ್ಲ, ನೀವು ಕೇಳಿ, ಫಸ್ಟ್ ರಿಜೆಕ್ಟ್ ಮಾಡಿ, ಸರ್ ನನ್ನ ಮೊಬೈಲ್ ನಂಬರ್ ಕೊಡಲ್ಲ. ಬಿಕಾಸ್ ಇವಾಗ ನಿಮ್ಮ ಡಾರ್ಕ್ ವೆಬ್ಸೈಟ್ ಹೋದ್ರೆ ಪ್ರತಿಯೊಬ್ಬರದ್ದು ಮೊಬೈಲ್ ನಂಬರ್ ಸಿಗುತ್ತೆ, ನಿಮ್ಮ ಮೇಲ್ ಐಡಿ ಸಿಗುತ್ತೆ, ನಿಮ್ಮ ಫೋಟೋ ಸಿಗುತ್ತೆ. ಅಂದ್ರೆ ನಾನು ನೀವಲ್ಲ, ಈಗ ನಿಮ್ಮ ಹೆಸರು ಹೇಳಿ, ಅರುಣ್ ಕುಮಾರೇ ನಾನಲ್ಲ, ಒಂದು ಲೇಡಿ ಇದ್ದೀನಿ, ಓಕೆನಾ? ಅರುಣ್ ಕುಮಾರ್ ಕಂಪ್ಲೀಟ್ ಡೀಟೇಲ್ಸ್ ಇದೆ, ಇವನು ಫ್ರೆಂಡ್ಸ್ ಗೊತ್ತು, ಇವನ್ ಫೋಟೋಸ್ ಗೊತ್ತು, ನೀವು ಮನೆ ಎಲ್ಲಿದೆ ಗೊತ್ತು, ಇವ್ನ ಕಾರ್ ನಂಬರ್ ಗೊತ್ತು. ಯಾಕಂದ್ರೆ ಹಾಕಿರ್ತಾನೆ, ಹೊಸ ಬೈಕ್ ತಗೊಂಡಿದ ತಕ್ಷಣ ಬೈಕ್ ಮೇಲೆ ಒಂದು ಫೋಟೋ ತಗೋತಾನೆ, ಹಾಕ್ತಾನೆ. ಮೊಬೈಲ್ ನಂಬರ್ ಇರುತ್ತಲ್ಲ, ನಂಬರ್ ಪ್ಲೇಟ್ ನ ಬ್ಲಡ್ ಕೂಡ ಮಾಡಲ್ಲ ಅವರು. ಆಗ್ತಾರೆ. ನಾನೇನ್ ಮಾಡ್ತೀನಿ, ಎಲ್ಲಾದ್ರೂ ಯೂಸ್ ಮಾಡ್ಕೊಂತೀನಿ, ಇನ್ನೊಂದು ಹುಡುಗನ್ ಫೋನ್ ಮಾಡಿ ಅವ್ನ ಡೀಟೇಲ್ಸ್ ಅಂತ ಹೇಳಿ, ನಾನೇ ಅರುಣ್ ಕುಮಾರ್ ಅಂತ ಹೇಳಿ ನಾನೊಂದು ಫ್ರಾಡ್ ಮಾಡ್ತೀನಿ. ಇದೆಷ್ಟು ಈಸಿ ಆಗೋಗಿದೆ ನಮಗೆ. ಇದರಿಂದ ನಾವು ಹೇಗೆ ಪಾರ್ ಆಗೋದು? ಸೈಬರ್ ಸೆಕ್ಯೂರಿಟಿಯಿಂದ ಪಾರ್ ಆಗೋದಕ್ಕೆ ಒಂದೇ ಸೊಲ್ಯೂಷನ್, ಸೈಬರ್ ಅವೇರ್ನೆಸ್. ನೀವು ಎಷ್ಟು ನೀವು ಅಮೂಲ್ಯವಾಗಿ ನಿಮ್ಮ ಐಡೆಂಟಿಟಿ ಗೌಪ್ಯತೆಯಾಗಿ ಇಡ್ತೀರೋ ಅಲ್ಲಿವರೆಗೂ ನಿಮ್ದು ಐಡೆಂಟಿಟಿ ಥೆಫ್ಟ್ ಆಗಲ್ಲ, ಓಕೆನಾ? ನಿಮ್ಗೆ ಲೈಕ್ಸ್, ಸಬ್ಸ್ಕ್ರೈಬರ್ಸ್ ಅಥವಾ ಫಾಲೋವರ್ಸ್ ಏನ್ ತೆಗ್ಬೇಕು, ಆಯ್ತಾ? ಇನ್ನೊಬ್ರು ಲೈಕ್ಸ್ ತಗೊಂಡು ಏನ್ ಮಾಡ್ತೀರಾ? ಲೈಕ್ಸ್ ಯಾವಾಗ ನಿಜವಾದ ಲೈಕ್ಸ್, ನಿಜವಾದ ಫಾಲೋವರ್ಸ್ ಅಂದ್ರೆ ನೀವು ಯಾವ್ದೋ ಒಂದು ಸ್ಥಾನಕ್ಕೆ ಹೋಗಿ ನಿಮ್ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಂಡಾಗ ಸುಮಾರು ಜನ ಈ ತರ ನಮ್ಮನ್ನ ಅಪ್ರಿಶಿಯೇಟ್ ಮಾಡ್ತಾರಲ್ಲ, ಅದು ನಿಜವಾದ ಲೈಕ್ಸ್, ಕರೆಕ್ಟಾ? ಫಾಲೋವರ್ಸ್ ಏನು, ಇವಾಗ ನಾನು ನಿಂತ್ಕೊಂಡು ಮಾತಾಡಿದಾಗ ಇದ್ದಾಗ ಅಟ್ಲೀಸ್ಟ್ ಒಂದೊಬ್ರಿಗೋ ಇಬ್ರಿಗೋ ನಾನು ಮೇಡಮ್ ಅವ್ರತರನೋ ಅಥವಾ ಇನ್ನೂ ಅವ್ರಿಗಿಂತ ಹೈಯರ್ ಆಫೀಸರ್ ಅಂತ ಅನ್ನಿಸ್ತಾರಲ್ಲ, ಅದು ನಿಜವಾದ ಫಾಲೋವರ್. ಈ ಇನ್ಸ್ಟಾಗ್ರಾಮ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ಬರೋ ಫಾಲೋವರ್ಸ್ ತಗೊಂಡು ಏನ್ ಮಾಡ್ತೀರಾ? ನಿಮ್ಗೆ ₹1 ಕೊಡ್ತಾರ ಅವ್ರು ಯಾರನ್ನ ಬಂದು? ಸೊ ಯಾರನ್ನೋ ಮೆಚ್ಚಕ್ ಹೋಗಿ ಯಾವನೋ ಬ್ಯಾಡ್ ಕಮೆಂಟ್ ಹಾಕ್ತಾನೆ. ಎಲ್ಲರೂ ನಮ್ಮನ್ನ ಇಷ್ಟಪಡ್ಬೇಕು ಅಂತ ಇಲ್ಲ, ಯಾರೋ ಬ್ಯಾಡ್ ಕಮೆಂಟ್ ಹಾಕ್ತಾನೆ ಹೆಣ್ಮಕ್ಳಿಗೆ, ಅದನ್ನ ಮನ್ನೊಂದು ಅಪ್ಪ ಅಮ್ಮಂಗೆ ಹೇಳಕ್ಕಾಗಲ್ಲ, ಬಿಡಕ್ಕಾಗಲ್ಲ, ಸೂಸೈಡ್ ಮಾಡ್ಕೊತಾರೆ. ಸೊ ಲಾಸ್ ಆಗಿರೋ ಪ್ರಾಣ ಯಾವ್ದು? ನಿಮ್ಮನೆಯವ್ರದ್ದು. ಪಾಪ ತಂದೆ ತಾಯಿ ನಿಮ್ಮನ್ನ, ನೀವು ಈ ಭೂಮಿ ಮೇಲೆ ಬಂದಾಗಿಂದ ಈ ದಿನದವರೆಗೂ, ಈ ಕ್ಷಣದವರೆಗೂ ನಿಮ್ಮ ಮೇಲೆ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರ್ತಾರೆ. ಫಾರ್ ಎಕ್ಸಾಂಪಲ್, ಯಾರೋ ಒಬ್ರು ಕೆಲಸ ಮಾಡ್ತಿರ್ತಾರೆ, ನನ್ನ ನೋಡಿದಾಗ್ಲೂ ಅಥವಾ ಅವ್ರು ನೋಡಿದಾಗ್ಲೂ ಇವ್ರು ನೋಡಿದಾಗ್ಲೂ ಏನ್ ಅನ್ಕೋತಾರೆ, ನನ್ನ ಮಕ್ಳು ಇರ್ತಾರ, ಅದು ಎಷ್ಟು ಚೆನ್ನಾಗಿರುತ್ತಪ್ಪ ಅಂತ ಒಂದು ಆಸೆ ಕಟ್ಕೋತಾರೆ, ಆಯ್ತಾ? ಆಸೆ ನೀವು ಫುಲ್ಫಿಲ್ ಮಾಡ್ತಿರೋ ಇಲ್ಲೋ ಗೊತ್ತಿಲ್ಲ. ಅಟ್ಲೀಸ್ಟ್ ತಂದೆ ತಾಯಿಗೆ ರೆಸ್ಪೆಕ್ಟ್ ಕೊಟ್ಟು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋಷ್ಟಾದ್ರೂ ಮಟ್ಟಕ್ಕಿರಿ. ಇವತ್ತು ಬೆಳಗ್ಗೆ ಇನ್ಸಿಡೆಂಟ್ ಹೇಳ್ತೀನಿ. ಒಂದು ಕಂಪ್ಲೇಂಟ್ ಬರುತ್ತೆ, ಅರೌಂಡ್ 93 ಇಯರ್ಸ್ ತಾತಾಗೆ. ಅವ್ರ ಕಂಪ್ಲೇಂಟ್ ಏನಂದ್ರೆ, ಮಗ ಮ್ಯಾನೇಜರ್ ಬ್ಯಾಂಕ್ ಅಲ್ಲಿ, ಇನ್ನೊಬ್ಬ ಮಗ ಸ್ಕೂಲ್ ಟೀಚರ್, ಇಬ್ರು ಮಕ್ಳು ನನ್ನ ನೋಡ್ಕೊಳ್ತಿಲ್ಲ. ಇದೇ ನಾಗಲಾಪುರ ಗೇಟ್ ಅಲ್ಲಿ ನನ್ನ ಹತ್ರ 1 ಎಕರೆ ಆಸ್ತಿ ಇದೆ, ಸುಮಾರು ಕೋಟಿಗೆ ಹೋಗುತ್ತೆ. ನನ್ನ ಆಸ್ತಿ ನೀವೇ ಇಟ್ಕೊಳ್ಳಿ, ನನಗೆ ಒಂದು 1 ಲಕ್ಷ 1.5 ಲಕ್ಷ ದುಡ್ಡು ಕೊಟ್ಬಿಡಿ, ನಾನು ಹೆಂಗೋ ಬದುಕೊಳ್ತೀನಿ ಅಂದ್ರೆ ಕೊಡ್ತಿಲ್ಲ ಮಕ್ಳು. ಸೊ ನೀವು ಬ್ಯಾಂಕ್ ಮ್ಯಾನೇಜರ್ ಆಗಿ, ಟೀಚರ್ ಆಗಿ ಏನ್ ಪ್ರಯೋಜನ? ಈಗ ನಾನೇ ಆಗಲಿ ಪೊಲೀಸ್ ಆಫೀಸರ್ ಆಗಿ ಏನ್ ಪ್ರಯೋಜನ ಅಲ್ಲ? ನಮ್ಮ ತಂದೆ ತಾಯಿಗೆ ನಾನು ಹೇಳೋದು, ಎಲ್ಲರೂ IPS ಆಗಿ IAS ಆಗಿ ಅನ್ನೋದಲ್ಲ. ನೀವು ಕೂಲಿ ಮಾಡಿದ್ರು ಪರವಾಗಿಲ್ಲ, ನೀವು ₹200 ₹500 ಸಂಪಾದನೆ ಮಾಡಿದ್ರು ಪರವಾಗಿಲ್ಲ, ನಿಮ್ಮ ತಂದೆ ತಾಯಿಗೆ ಕಣ್ಣಲ್ಲಿ ನೀರಾಗ್ದಲೆ ಅವರಿಗೆ ಮೃಷ್ಟಾನ್ನ ಭೋಜನ ಕೊಡುವಂತ ಯಾವ ತಂದೆ ತಾಯಿನೂ ಕೇಳಲ್ಲ. ನನಗೆ ರೇಷ್ಮೆ ಸೀರೆ ಕೊಡ್ಸು, ನನಗೆ ಇಂಥದ್ದೇ ಮಾಲಲ್ಲಿ ಊಟ ಕೊಡ್ಸು ಅಂತ ಯಾವ ತಂದೆ ತಾಯಿ ಕೇಳಲ್ಲ.